ಇವರೇ ನೋಡಿ ನಮ್ಮ ಅಜ್ಜಿ. ಅಜ್ಜಿನ ಮಾತಾಡ್ಸ್ಕೊಂತ ನಾನು ವಿಡಿಯೋ ಮಾಡ್ತೀನಿ ಆಯ್ತಾ. ಹಿಂಗೆ ಮಾಡ್ಕೋತೀನೋ ನಾವು ದಿನ ಹಿಂಗೆ ಅಡುಗೆ ಮಾಡಿದ್ರೆ ಖುಷಿ ಮೇನೇಜರ್ ಇವರು. ಮರ್ಚಿ ಹಾಕೋದು ತಿರ್ಸಿ ಹಾಕೋದು ಅಷ್ಟೇ ಬರೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ಪ್ರದೀಪ್ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಅಜ್ಜಿ ಜೊತೆಗೆ ಅಂದರೆ ನಮ್ಮ ಪಪ್ಪನ ಅಮ್ಮನ ಜೊತೆಗೆ ಮೀನು ಬಚ್ಚೋದು ಮಾಡ್ತಾ ಇದ್ದೀವಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜಿನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬನ್ನಿ ಅಜ್ಜಿ. ಇವರೇ ನೋಡಿ ನಮ್ಮ ಅಜ್ಜಿ, ಅಂದರೆ ನಮ್ಮ ಪಪ್ಪನ ಅಮ್ಮ ಆಯಿತಾ. ಸೊ ಇವರು ಮೀನು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಬಚ್ಚೋದೆಲ್ಲ ಬರಲ್ಲ. ಸೊ ಇವ್ರು ಮಾಡಿ ತೋರಿಸ್ತಾರೆ ಇವತ್ತು. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಬನ್ನಿ. ಈಗೇನು ಮಾಡಬೇಕು? ಈಗ ಖಾರ ಮಾಡಬೇಕು. ಖಾರ ಮಾಡಬೇಕು. ಅದಕ್ಕೊಂದು ಪಾತ್ರೆ ಬೇಕಾ? ಇದು ಸಾಕಾ? ಸಾಕು. ಸಾಕಾಗತ್ತಾ? ಮೆಣಸಿನ್ಕಾಯಿ ಹಾಕು. ಮೆಣಸಿನ್ಕಾಯ ಸಾಕು. ಮೆಣಸಿನ್ಕಾಯಿ ಇಷ್ಟು ಮೆಣಸಿನ್ಕಾಯಿ ಹಾಕೊ. ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಬೇಕು. ಇದಕ್ಕೆ ಬೆಳ್ಳುಳ್ಳಿ ಒಂದೂವರೆ ಗಡ್ಡೆ, ಶುಂಠಿ ಒಂದು 2 ಇಂಚು ಶುಂಠಿ, ಹಾಗೇನೆ ಒಂದು ಅರ್ಧ ಈರುಳ್ಳಿ. ಇದ್ರ ಜೊತೆಗೇನೆ ಕಾಳು ಮೆಣಸಿನ ಪುಡಿ ಇರುತ್ತಲ್ಲ, ಸೊ ಅದನ್ನ 1/4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದಾರೆ. ಇದ್ರ ಜೊತೆಗೇನೆ ಧನಿಯಾ ಕಾಳು ಏನಿದೆ ಅದನ್ನ 1 ಮುಷ್ಟಿ ಆಗುವಷ್ಟು ಅವ್ರ ಅಳತೆಯಲ್ಲಿ ಅವ್ರು ಹಾಕೊಳ್ತಾ ಇದ್ದಾರೆ. ಇದ್ರ ಜೊತೆಗೇನೆ ಅಚ್ಚ ಖಾರದ ಪುಡಿನ ಕೂಡ ಸೇರಿಸ್ಕೊತಾ ಇದ್ದಾರೆ. 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದಾರೆ. ಸೊ ಇದಿಷ್ಟು ನಮ್ಮ ಅಜ್ಜಿ ಅಳತೆ ಆಯ್ತಾ. ಈ ತರ ಇಷ್ಟು ರೆಡಿ ಮಾಡಿ ಇಟ್ಕೊಬೇಕು. ಇದಿಷ್ಟು ಖಾರ ರೆಡಿ ಮಾಡಿದ್ದು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಗಟ್ಟಿನೇ ಕಟ್ಕೋಬೇಕಲ್ಲ. ಹುಣಸೆ ಹಣ್ಣನ್ನ ಹಾಕೋದು ಮರ್ತಿದ್ವಿ. ಸೊ 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅಡ್ಡುಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದಾನೆ? ನಮ್ಮ ಅವ್ವ ಮಾಡೋದು ನೋಡೋದು ನಾನು. ಹೌದಾ? ನೋಡಿ ನೀವೇ. ಸಾಕಾ? ಸಾಕು. ಖಾರ ನೋಡಿ ಈ ಥರ ಬರಬೇಕು, ಸ್ವಲ್ಪ ತಿಕ್ಕಾಗಿರಬೇಕು. ನಮ್ಮ ಅಜ್ಜಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಏನಾದ್ರು ಒಂದು ಸ್ಟೋರಿ ಹೇಳಿ. ನೀವು ಅವಾಗೆಲ್ಲ ಎಷ್ಟೆಷ್ಟು ಮೀನು ಮಾಡ್ಕೊ ತಿಂತಿದ್ರಿ? ಹಿಂಗೆ ಮಾಡ್ಕೋತೀನೋ ನಾವು. ಖಾರ ಇಡ್ಬೇಕಲ್ಲ. ಅರ್ಧ ಖಾರ ಹಾಕಿ ಅರ್ಧ ಖಾರ ಇಟ್ಕೊಬೇಕಾ? ಇವರಿಗೆಲ್ಲ ಅರ್ಧ ಖಾರ ಹಾಕಿದ್ದಾರೆ. ಸ್ವಲ್ಪ ನೀರು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು. ಎಷ್ಟು ಉಪ್ಪು ಹಾಕಬೇಕು? 4 ಚಮಚ ಹಾಕಬೇಕು. 4 ಚಮಚ. ಚಿಕ್ಕ ಚಮಚ ಇದು. ಇದರಲ್ಲಿ ಒಂದು 4 ಚಮಚ ಉಪ್ಪನ್ನ ಹಾಕಬೇಕು. ಅವಾಗೇನೋ ಹೇಳ್ತಿದ್ರಲ್ಲ, ನಾವು ಅವಾಗೆಲ್ಲ ಮಾಡಿ ಇಟ್ಕೊಂಡು ಎಷ್ಟು ದಿನನೇ ಇಟ್ಕೊಂತೀವಿ ಅಂತ. ಎಷ್ಟು ದಿನ ಇಟ್ಕೊಂಡು ತಿಂತಿದ್ರಿ? ನಮ್ಮ ಅಮ್ಮ ಹಿಂಗೆ ಪಲ್ಯ ಮಾಡಿ 15 ದಿವಸದ ತನಕ ತಿಂದಿದ್ದು ಐತಿ. ಕಾಯಿ ಹಾಕಲ್ಲ, ಚೆನ್ನಾಗಿರುತ್ತೆ, ಇರ್ತದೆ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇ.
ಇವತ್ತು ನಮ್ಮನೆ ಅಮ್ಮ ಅಡುಗೆ ಮನೆಗೆ ರಜೆ ತಗೊಂಡಾರೆ. ಅಡುಗೆ ತಗೊಂಡು ರಜೆ ತಗೊಂಡು ಕೂತ್ಕೊಂಡಾರೆ. ರಜೆ ತಗೊಂಡು ಕೂತಿದ್ದಾರೆ. ಸಣ್ಣ ಪಾಪು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜಿ ನಾನು ಇಲ್ಲಿ ಮೀನು ಸಾರು ಮಾಡ್ತಾಯಿದ್ದೀವಿ. ನಮ್ಮ ಪಪ್ಪರೆಲ್ಲ ಮ್ಯಾಚ್ ನೋಡ್ತಾ ಇದ್ದಾರೆ. ಈ ಥರ ಮಾಡಿ ಒಲೆ ಮೇಲೆ ಇಟ್ಟರೆ ಆಯಿತು. ಇದು ಮೀನಿಗೆ ಖಾರ ಹಾಕ್ತೀವಲ್ಲ, ಸೊ ಆವಾಗ ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು. ಸೊ ಸ್ವಲ್ಪ ಗಟ್ಟಿಯಾಗಿರೋ ಥರನೇ ಖಾರನ ಮೀನಿಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಇದು ಸಿಟಿ ಕಡೆ ಎಲ್ಲ ಮಾಡೋದು ತುಂಬಾ ಕಡಿಮೆ. ಒಂದು ಸಲ ಟ್ರೈ ಮಾಡಿ. ಸಾರು ತೆಗೆದು ಆಮೇಲೆ ಮುಗಿಸಿರ್ತೀವಿ ಸಾರು. ಇವ್ರು ಇದಾರಲ್ಲ, ಇವರೇ ನೋಡಿ ನಮ್ಮಮ್ಮ. ಇವತ್ತು ಅಡುಗೆ ಮನೆಗೆ ರಜಾ. ಅಡುಗೆ ಮನೆಗೆ ರಜಾ ತಗೊಂಡಿದ್ದಾರೆ. ಹಾಲಿಡೇ ತಗೊಂಡಿದ್ರಲ್ಲ ಇವತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ದಿನ ಹಿಂಗೆ ಅಡುಗೆ ಮಾಡಿದ್ರೆ ಖುಷಿ ದಿನ ಹಿಂಗೆ ಅಡುಗೆ ಮಾಡಿ ಇರ್ಬೇಕಂದ್ರೆ ಯಾರ ಸಂಬಳ ಕೊಟ್ಟು ಇಟ್ಕೋಬೇಕು. ಅವ್ರಿಗೆ ಸಂಬಳ ಕೊಡೋದ್ರೆ ನಾನೇ ಅಂತ ಕೆಲಸ ಮುಚ್ಚಬೇಕು. ಮುಚ್ಚಿಟ್ಟಿದ್ದಾರೆ. ಎಷ್ಟೊತ್ತು ಬೇಯಿಸ್ಕೋಬೇಕಮ್ಮ ಅದನ್ನ? ಕುದಿ ಬರ್ಬೇಕು, ಚೆನ್ನಾಗಿ ಕುದಿ ಬರಬೇಕು. ಕುದಿಯೋ ತನಕ ಅದನ್ನ ಮುಚ್ಚಿ ಹಂಗೆ ಬೇಯಕ್ಕಿಡ್ಬೇಕು. ಚಂದ ಕುದ್ಮೇಲೆ ಸಾರು ತೆಗಿಬೇಕು. ಸಾರು ತೆಗೆದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಖಾರ ಇಟ್ಕೋತೀವಿ. ಅದನ್ನು ಮತ್ತೆ ಹಾಕಿ ಉಪ್ಪು ಖಾರ ಹಾಕಿ ಅದನ್ನು ಹಾಗೆ ಬಚ್ಚೋದು ಚಂದ ಮಾಡಿ ತಿನ್ನೋದು. ಇದನ್ನ ಇವಾಗಿರ್ಲಿ ಬೇಯೋದಕ್ಕೆ ಇಟ್ಕೊಂಡು ಹಾಗೆ ತುಂಬ ಜನ ಇದ್ವಲ್ಲ, ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡಿದ್ವಿ. ಇವಾಗ ಈ ಸಾರನ್ನ ಬಸಿತಾರ ಆಯ್ತಾ. ಅಂದರೆ ಖಾರಕ್ಕೆ ಹಾಕಿದ್ವಲ್ಲ, ಆ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಬೇಕು. ಸೊ ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಬಸಿತಾರೆ. ಪೀಸ್ ಬಿಡ್ತದ. ಈ ಥರ ಸಾರನ್ನ ಸಪ್ರೇಟ್ ಮಾಡ್ಕೊಬೇಕು. ಈಗ ಬತ್ತಬೇಕು. ಖಾರ ಹುಳಿ ಎಲ್ಲ ಹಾಕಿ ಮತ್ತೆ ಬತ್ತಬೇಕು. ರೊಟ್ಟಿ ಹಂಚು ಆಗಲೇ ಏನು ಅರ್ಧ ಖಾರ ಹಾಕ್ಬಿಟ್ಟು ಅರ್ಧ ಖಾರ ಇಟ್ಟಿದ್ವಲ್ಲ, ಅದನ್ನ ಇವಾಗ ಇದಕ್ಕೆ ಫುಲ್ ಹಾಕ್ಕೊಬೇಕು. ಇವಾಗ ಏನು ಖಾರ ಹಾಕ್ತಾ ಇದ್ದೀವಿ ಮೀನಿಗೆ, ಅದಕ್ಕೆ ನೀರನ್ನು ಜಾಸ್ತಿ ಹಾಕಬಾರ್ದಂತೆ. ಸ್ವಲ್ಪ ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಅಜ್ಜಿ ಬಜ್ಕಲೆ ಮಾಡಿದೆ ಎಷ್ಟು ದಿನ ಆಗಿತ್ತಾ? ಭಾರಿ ದಿನ ನಾನು ಅಲ್ಲೇ ಮಾಡಿದೆ. ಹೌದಾ? ತಿಂಗಳುಗಳೇ ಆಗಿತ್ತಾ ವರ್ಷಗಳೇ ಆಗಿತ್ತಾ? ಮಾಡ್ತೀನಿ. ಈಗ ಒಳ್ಳೆಷ್ಟು ಬಂದಿತ್ತಲ್ಲ, ಅಲ್ಲ ಇದು ಜಯಲಕ್ಷ್ಮಿ ಮಾಡ್ತೀನಿ. ಸಸ್ಯದೇ ಕನಗರಿಕೆ ನಿಮ್ಗೆ ಯಾವಾಗಲೂ. ಹಾಂ ಮಾಡ್ತಾರೆ. ನಾವು ಹೋಗಲ್ಲ. ಹಾಗೆ ಮಲೆನಾಡು ಕಡೆ ಫೇಮಸ್ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ನೋಡಿ. ಫೇಮಸ್ಸು ಚೆಫ್ ಮಣ್ಣಗದ್ದೆ ಚೆಫ್. ಅವಾಗ ಒಂದು 5 ಸ್ಟಾರ್ ಹೋಟ್ಲ್ ಇಟ್ಟಿದ್ರು, ಅದನ್ನು ಕ್ಲೋಸ್ ಮಾಡ್ಕೊಂಬಂದರು. ಇವು ಮನೇಲೇ ಮಾಡ್ತಿದ್ದಾರೆ ನೋಡಿ, ಬನ್ನಿ. ಹೋಟೆಲ್ ಹೆಸರು ವಂಜಾಕ್ಷಿ ಕಿಚನ್ ಅಂತ ಇತ್ತಂತೆ ನೋಡಿ. ಹಳ್ಳಿ ಕಡೆ ಅಡ್ಡೋಳಿ ಅಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಸ್ತ್ ಮಜಾ ಮಾಡ್ಕೊಳ್ಳಿ. ಕಂದಮ್ಮ ಆನ್ ಮಾಡ್ತೀರಾ ಮಗನೇ? ಇದಕ್ಕೆ ಇವಾಗ ಸ್ವಲ್ಪ ಅಡ್ಡುಳ್ಳಿ ಕೂಡ ಸೇರಿಸ್ಕೊತಿದ್ದಾರೆ. ನಿಮಗೆ ಈ ಅಡ್ಡುಳ್ಳಿ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ರೆ ನಾರ್ಮಲ್ ಏನಿರುತ್ತೆ ಹುಣಸೆ ಹಣ್ಣು ಅದನ್ನೇ ಹಾಕ್ಕೊಬೋದು. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾರ ಹಿಡಿಯುತ್ತೆ ಚೆನ್ನಾಗಿ. ಹಾಗೆ ಒಲೆ ಮೇಲೆ ಇಟ್ಟು ಸ್ವಲ್ಪ ಕುದಿಸ್ಬೇಕು. ಸ್ವಲ್ಪ ಸಮಯದ ನಂತರ ವಂಜಾಕ್ಷಿ ಮಾರು ರೊಟ್ಟಿ ಮಾಡ್ತಿದ್ದಾರೆ. ಅದಕ್ಕೆ ಹಾಕೊಳ್ಳೋದು, ತಿನ್ನೋದು, ತೇಗೋದಷ್ಟೇ. ಎಲ್ಲ ಕುದಿ ಬಂದ್ಮೇಲೆ ಒಂಚೂರು ಮುಟ್ಟು ಹಾಕಬೇಕು. ಸ್ವಲ್ಪ ನೀರು ಹಾಕ್ತಿದ್ದಾರೆ. ಇವಾಗೆಲ್ಲ ಮಿಷನ್ ಬರೋಕ್ಕೆ ಹೋಗಿ ಕೈಲಿ ತಟ್ಟೋದು ಕಡಿಮೆ ಆಗಿದ್ದಾರೆ. ಕೈಲಿ ತಟ್ಟೋದ್ರಲ್ಲಿ ಅಪ್ರೂಪ ಅಂದರೆ ವಂಜಾಕ್ಷಿ ಅಮ್ಮವರು ಕೂಡ ಒಬ್ಬರು. ಅವ್ರು ನೋಡಿ ಹೇಗೆ ಮಾಡ್ತಿದ್ದಾರೆ ನೋಡಿ ಅಕ್ಕಿ ರೊಟ್ಟಿ. ಬನ್ನಿ ನೋಡಿ, ಇವರೇ ನಮ್ಮ ಫೇಮಸ್. ಅವಾಗ ಒಂದು 5 ಸ್ಟಾರ್ ಹೋಟ್ಲ್ ಇಟ್ಟಿದ್ರು, ವಂಜಾಕ್ಷಿ ಕಿಚನ್ ಅಂತ ಹೇಳ್ಬಿಟ್ಟು. ಅವ್ರು ಒಂದೇ ವಾರಕ್ಕೆ ಬಾಗ್ಲು ಹಾಕೋರು, ಏನೋ ಗೊತ್ತಿಲ್ಲ. ಜನ ಜಾಸ್ತಿಯಾಗಿ ಬಾಗ್ಲು ಹಾಕೋರು, ಜನ ಬರದೆ ಬಾಗ್ಲು ಹಾಕಿದ್ರೆ ಗೊತ್ತಿಲ್ಲ.
ದುಡ್ಡು ಜಾಸ್ತಿಯಾಗಿ ಬಾಗ್ಲಾಕಿದ್ರೆ ಗೊತ್ತಿಲ್ಲ. ಇಡ್ಲಿ ಚಿಕನ್ ತುಂಬ ಫೇಮಸ್ ಇತ್ತು. ಸುಳ್ಳಲ್ಲ ಅದು ಸರ್, ಅಲ್ಲ ಇದೆಲ್ಲ ನಿಜಾನೇ ಹೇಳ್ತಿರೋದು. ಒಂದು ವಾರಕ್ಕೆ ಏನು ಕ್ಲೋಸ್ ಮಾಡಿಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ. ತುಂಬ ಟೈಮ್ ನಡೆಸಿದ್ರು, ಕಾರಣಾಂತರಗಳಿಂದ ಕ್ಲೋಸ್ ಮಾಡಿದರು. ಯಾಕೆಂದರೆ ಸ್ವಲ್ಪ ಪುಕ್ಷಟೆ ತಿನ್ನೋದು ಜಾಸ್ತಿ ಆದರು ಆಮೇಲೆ ಹಂಗಾಗಿ ಸ್ವಲ್ಪ ಲಾಸ್ ಆಗಿ ಆಮೇಲೆ ಕ್ಲೋಸ್ ಮಾಡಿದರು. ಭವಾನಿ ಹೋಟ್ಲು ಮ್ಯಾನೇಜರ್ ಇವರು. ನೋಡಿ ಅವಾಗ ಬಚ್ಚಿದ್ವಲ್ಲ, ನೋಡಿ ಹೆಂಗೆ ಕುದಿ ಬರ್ತಾ ಇದೆ. ಈ ಥರ ಮಿಕ್ಸ್ ಮಾಡಬೇಕು, ಅಳ್ಳಾಡಿಸ್ಬೇಕು. ಎಲ್ಲ ಪೀಸ್ಗೂ ಖಾರ ಹಂಗೆ ಹಿಡ್ಕೊಂಬಿಡುತ್ತೆ. ನೋಡಿ ಹೇಗೆ ಕುದಿ ಬರ್ತಾ ಇದೆ. ನೋಡಿ ನಮ್ಮ ಅತ್ತೆ ಅಡುಗೆ ಮನೆ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲರೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರ, ಸುಮ್ಮನೆ ಬಿಲ್ಡಪ್ಗೋಸ್ಕರ ಏನು ಹೇಳ್ತಾ ಇಲ್ಲ, ಬಟ್ ಹಿಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಹೀಗೆಲ್ಲ ಜೋಡಿಸ್ಕೊಂಡಿರ್ತಾರೆ. ಹಳ್ಳಿ ಮನೆ ಹಾಗಾಗಿ ತೋರಿಸ್ತಾ ಇರೋದು, ಈ ಥರ ಜೋಡಿಸ್ಕೊಂಡಿದ್ದಾರೆ ಅಂತ. ಕೆಲವ್ರು ಹೀಗೂ ಜೋಡಿಸ್ಕೊಂಡಿರ್ತಾರೆ, ಇದೇನು ಸ್ಪೆಷಲ್ ಅಲ್ಲ, ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಹೀಗೆ ನೋಡಿ, ಈ ಥರ ಹಿಟ್ಟೆಲ್ಲ ಹಿಂಗೆ ಹಾಕೊಂಡಿರ್ತಾರೆ ನೋಡಿ. ಈ ಥರ ನುರ್ಕೋಬೇಕು, ಈ ಥರ ನೋಡಿ, ಈ ಥರ ನುರಿದು ಆಮೇಲೆ ಈ ಥರ ಉಂಡೆ ಮಾಡ್ಕೊಬೇಕು ನೋಡಿ. ಉಂಡೆ ಮಾಡಿ ನೋಡಿ ಹಿಂಗೆ ಇಟ್ಬಿಟ್ಟು, ಇವರು ಯಾರು ಗೊತ್ತಾ, ನಮ್ಮ ಅರ್ಧಾಂಗಿ ಅಂದರೆ ನಮ್ಮ ಧರ್ಮಪತ್ನಿ. ಇವ್ರಿಗೇನು ಬರಲ್ಲ, ಬದನೆಕಾಯಿ ಏನೂ ಬರಲ್ಲ, ಸುಮ್ಮನೆ ಮರ್ಚಿ ಹಾಕೋದು ತಿರ್ಸಿ ಹಾಕೋದು ಅಷ್ಟೇ ಬರೋದು ಅಷ್ಟೇ. ನಾನು ಮಾಡಿದ್ರೆ ತಿನ್ಬೇಕು. ಅದೇ ಇಲ್ಲ, ಸುಮ್ಮನೆ ತಮಾಷೆಗಳೇ. ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಪರವಾಗಿಲ್ಲ. ಮದುವೆ ಆದರೆ ಇನ್ನೂ ಚೆನ್ನಾಗಿ ಕಲಿತಾಳೆ. ಹಂಗಾಗಿ ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ ತುಂಬ ರೆಸಿಪಿ ಹಾಕಿದ್ದಾವೆ, ನೋಡಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ. ಇವ್ರು ಯಾರು ಗೊತ್ತಾ ಗೈಸ್? ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಹೇಳಲ್ಲ, ಓಕೆನಾ? ನೋಡಿ ಮೀನು ಹೆಂಗೆ ಕುದೀತಾ ಇದೆ. ಇನ್ನೊಂದು 10 ನಿಮಿಷ ಇದೇ ಥರ ಕುದಿಬೇಕು, ಸ್ವಲ್ಪ ಡ್ರೈ ಆಗಬೇಕು. ಅಂದರೆ ಅವಾಗ ಬಚ್ಕೊಲ್ಲ ಅಂತಾರೆ ಹಳ್ಳಿ ಕಡೆ. ಬೇರೆ ಹೆಸರು ಏನೋ ಗೊತ್ತಿಲ್ಲ, ನಿಮ್ಗೇನೋ ಗೊತ್ತಿಲ್ಲ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನಮ್ಮ ಕಡೆ ಬಚ್ಕೊಲ್ಲ ಅಂತೀವಿ, ತುಂಬ ಫೇಮಸ್ಸು. 1 ರೋಟಿ ತಿನ್ನೋರು 10 ರೋಟಿ ತಿಂತಾರೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ತಮಾಷೆಗಳಿಲ್ಲ, 1 ರೋಟಿ ತಿನ್ನೋರು 3 ರೋಟಿ ಅಂತ ಖಂಡಿತ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಅಷ್ಟು. ನೀವು ಒಂದ್ಸರಿ ಟ್ರೈ ಮಾಡಿ. ಗೊತ್ತಿರುತ್ತೆ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ರಿಗೂ. ಗೊತ್ತಿದ್ದಾರೋ ಈ ಥರ ಟ್ರೈ ಮಾಡ್ಬೋದು. ನೋಡಿ ರುಚಿ ನೋಡ್ತಿದ್ದಾಳೆ. ಸಿಹಿ ಕೈ ಚಂದ್ರ ಥರ ಇಲ್ಲ. ಅಜ್ಜಿ ಲಾಸ್ಟ್ ಟೈಮು ನಮ್ಮ ಬೆಂಗಳೂರಿಗೆ ಬಂದಿರಲ್ಲ ನಮ್ಮ ಮನೆಗೆ, ಮಾಡೋ ಅಡುಗೆ ಯಾವ್ದು ಇಷ್ಟ ಆಯ್ತು ಅಜ್ಜಿ? ಮೀನು ಪಲ್ಯ ಭಾರಿ ಇಷ್ಟ. ಮೀನು ಪಲ್ಯ, ಹಾಂ ಮೀನು ಗಸಿ ಇಷ್ಟ ಆಗಿತ್ತು. ಹಾಂ ಅವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಯಾವ ಥರ? ನಮ್ಮ ಕಾಲದಲ್ಲಿ ಈ ಥರದ್ದು ಊಟ ಅಲ್ಲ. ಹಾಂ ಏನೇನು ಮಾಡ್ತಿದ್ರಿ? ನಮ್ಮ ಕಾಲದಲ್ಲಿ ರೊಟ್ಟಿ, ಕೈ ರೊಟ್ಟಿ, ಕೈಯಲ್ಲಿ ತಟ್ಟೋದು. ಇವಾಗ ಮಿಷಿನ್ ಬಂದದ ಈಗ. ಕೈ ರೊಟ್ಟಿ ಮಾಡ್ತಿದ್ರು. ಮೀನ್ ಪಲ್ಯ ಹಿಂಗೆ ಬಚ್ತಿದ್ರು. ಭಾರಿ ಚೆನ್ನಾಗಿರೋದು. ಅವರೇ ಹೇಳ್ಕೊಟ್ಟಿದ್ದು ನಿಮಗೆ? ಅದೇ ಹೇಳ್ಕೊಟ್ಟು. ಹಾಂ ಮತ್ತೇನೇನು ಮಾಡ್ತಿದ್ರಿ? ಮತ್ತೆ ತರಕಾರಿ ಪಲ್ಯ ಇದ್ರೆ ನಮಗೆ ಊಟ ಸೇರಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಒಂದು 2 ಪೀಸ್ ಇರಲೇಬೇಕು ಸೈಡಿಗೆ. ಈಗ ಯಾವ್ದಾರ ಆಗ್ತದೆ. ಇವನು ನನ್ನ ಏಕೈಕ ಸುಪುತ್ರ ಬಂದ. ಹಾಂ ತಡಿ, ಇಲ್ಲಿ ರೊಟ್ಟಿ ಮಾಡ್ಬೇಕು ಮಮ್ಮ. ನೋಡಿ ರೊಟ್ಟಿ ಮಾಡಕ್ಕೆ ಬಿಡು. ನೋ ಅಂತ ಮಧ್ಯ ಬಾಬಾ. ನಮ್ಮಮ್ಮ ಅಕ್ಕಿ ರೊಟ್ಟಿ ಕೂಡ ರೆಡಿ ಮಾಡ್ತಾ ಇದ್ರು ಆಯ್ತಾ. ಬಚ್ಕೊಲ್ಲನು ರೆಡಿ ಆಗ್ತಾ ಇತ್ತು. ಸೊ ನೋಡ್ತಿದ್ರೇನೆ ನೋಡಿ ಬಾಯಲ್ಲಿ ಹಂಗೆ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ರೊಟ್ಟಿ ಜೊತೆ ತಿನ್ನೋದಕ್ಕೆ. ಖಾರದ ಅಸಲಿ ಮಜಾ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ, ಅಷ್ಟು ರುಚಿ ಇರುತ್ತೆ. ನೋಡಿ ಈ ಥರ ಮರ್ಚ್ ಹಾಕ್ಬೇಕು ರೊಟ್ಟಿ, 2 ಕಡೆ ಚೆನ್ನಾಗಿ ಬೇಯಿಸ್ಬೇಕಿದು. ಈ ಥರ ತಿರ್ಸ್ಬೇಕು ಉಂಡೆ ಹಾಕೊಂಡು. ಈ ಥರ ನೋಡಿ ಹಿಂಗೆ ರೊಟ್ಟಿ ಅಗ್ಲಾಗಿರುತ್ತೆ ನೋಡಿ. ಇವಾಗ ಫಸ್ಟ್ ಟೈಮ್ ಮಾಡ್ತಿರಲ್ಲ, ಹಂಗಾಗಿ ಆಗ್ತಿದೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಇವಾಗ ನೋಡಿ ತಮಾಷೆಗೆ ಹೇಳಿದೆ, ಸುಮ್ಮನೆ ಹೇಳಿರೋದು. ನೋಡಿ ಇವಾಗ ನೋಡಿ ಮುಂದೆ ನೋಡಿ ರೊಟ್ಟಿ ನೋಡಿ ತೋರಿಸ್ರಿ. ನೋಡಿ ಹೀಗೆ ರೊಟ್ಟಿನೂ ರೆಡಿಯಾಗಿತ್ತು, ಬಚ್ಕುಲನು ರೆಡಿ ಆಲ್ಮೋಸ್ಟ್ ಆಗಿತ್ತು. ಸೊ ನಾವು ತಿನ್ನೋದಕ್ಕೂ ರೆಡಿ ಆಗಿಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಬಚ್ಕುಲ, ನೀವು ನೋಡಿ.
ನೋಡಿ 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 ಯಾವ ಥರ ಬಂದಿದೆ, ಕಲರ್ ನೋಡಿ ಹಿಂಗೆ ಬಂದಿದೆ, ಫುಲ್ ಡ್ರೈ ಆಗಿದೆ ನೋಡಿ, ಈ ಥರ ಬಂದಿರುತ್ತೆ. ನೋಡಿ ಹಾಂ, ಇದು ಹಾಕೊಂಡು ತಿನ್ಬೇಕು, ಭಾರಿ ಚೆನ್ನಾಗಾಗ್ತದೆ ಅಂತ ನೋಡಿ ನೀವು ಮಾಡಿ ಹೇಳಿ. ನಮ್ಮ ಅಜ್ಜಿ ಕೈ ರುಚಿ ಬಚ್ಚಗುಲ ತುಂಬಾನೇ ಚೆನ್ನಾಗಿತ್ತು. ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಬಾಯ್.